ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಕನ್ನಡದ ಓದುಗರಿಗೆಲ್ಲ ತರಾಸು ಎಂದೇ ಖ್ಯಾತರಾಗಿದ್ದರು. ಅವರು ಕನ್ನಡದ ಖ್ಯಾತ ಕಾದಂಬರಿಕಾರ ಮತ್ತು ಸಾಹಿತಿ, ಕನ್ನಡದ ನವ್ಯ ಚಳುವಳಿಯ ಹರಿಕಾರರು ಆಗಿದ್ದರು. ಇವರ ದುರ್ಗಾಸ್ತಮಾನ ಕಾದಂಬರಿಗೆ ಮರಣಾನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಕರ್ನಾಟಕದ ಮಾಲೇಬೆನ್ನೂರಿನಲ್ಲಿ ತರಾಸು ಅವರು 21 ಏಪ್ರಿಲ್ 1920ರಲ್ಲಿ ಜನಿಸಿದ್ರು. ತರಾಸು ಅವರ ತಂದೆ ರಾಮಸ್ವಾಮಿ ಅವರು ಹರಿಹರದಲ್ಲಿ ಲಾಯರ್ ಆಗಿದ್ರು. ತರಾಸು ಅವರ ತಾಯಿ ಸೀತಮ್ಮ. ತರಾಸು ಅವರು ಕನ್ನಡದಲ್ಲಿ ಕಾದಂಬರಿಕಾರರಾಗಿ ಸುದೀರ್ಘ ಕಾಲ ತೊಡಗಿಸಿಕೊಂಡವರು. ಇವರ ಕೃತಿಗಳಾದ ಕಮ್ಮನಿಯ ಕುಯಿಲು, ರಕ್ತರಾತ್ರಿ ಮತ್ತು ತಿರುಗುಬಾಣ ಚಿತ್ರದುರ್ಗದ ಇತಿಹಾಸವನ್ನ ಬಹಳ ರಸವತ್ತಾಗಿ ಚಿತ್ರಿಸಿವೆ ಎಂದು ವಿಮರ್ಶಕರ ಅಭಿಪ್ರಾಯ. ಅದರಲ್ಲಿ ವಿವರಿಸಿರುವ ಪಾಳೆಗಾರರ ವೈಭವ, ದರ್ಪ ಮತ್ತು ಕ್ರೌರ್ಯ ಮೈನವಿರೇಳುವಂತೆ ಇದೆ ಎನ್ನಲಾಗಿದೆ. ಇದು ತರಾಸು ಅವರ ಬರಹ ಕೌಶಲ್ಯಕ್ಕೆ ಹಿಡಿದ ಕನ್ನಡಿ. ಅವರ ಕಾದಂಬರಿಗಳ ಸುವಾಸನೆ ಬಹಳ ನಿಧಾನವಾಗಿ ಕನ್ನಡ ಚಲನಚಿತ್ರ ಲೋಕ ಮೂಲಕ ಪಸರಿಸಿ ಹಣ ಗಳಿಸಿಕೊಟ್ಟಿತ್ತು. ಅವರ ಕಾದಂಬರಿ ಆಧರಿಸಿ ತೆರೆಗೆ ಬಂದ ಹಲವಾರು ಕನ್ನಡ ಚಲನಚಿತ್ರಗಳು ಹೆಸರು ಗಳಿಸಿವೆ. ಅವುಗಳಲ್ಲಿ ಪ್ರಮುಖವಾದವು ಚಂದವಳ್ಳಿಯ ತೋಟ, ಹಂಸಗೀತೆ, ನಾಗರ ಹಾವು, ಬೆಂಕಿಯ ಬಲೆ, ಗಾಳಿ ಮಾತು, ಬಿಡುಗಡೆಯ ಬೇಡಿ, ಮಸಣದ ಹೂ ಇತ್ಯಾದಿ. ಇವರ ಹಂಸಗೀತೆ ಕಾದಂಬರಿಯನ್ನ ಆಧರಿಸಿ 1956ರಲ್ಲಿ ಬಸಂತ್ ಬಹಾರ್ ಎಂಬ ಹಿಂದಿ ಚಲನಚಿತ್ರ ಬಿಡುಗಡೆಯಾಯಿತು.